ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಹೋಗಿದ್ದೆ ನಮ್ದು ಕೊಬ್ಬರಿ ಮಾರಕ್ಕೆ. ಅಲ್ಲಿ ಹೋದ್ರೆ ಹೆಣ್ಮಕ್ಳುಗಳನ್ನ ಜನರಲ್ ಕ್ಯೂನಲ್ಲಿ ಹಾಕಿದ್ರು. ಅದಕ್ಕೆ ನಾವು 33% ರಿಸರ್ವೇಷನ್ ಬೇರೆ ಇಟ್ಟಿದ್ದೀವಲ್ಲ, ಅದಕ್ಕೆ ಹೆಣ್ಮಕ್ಳದೊಂದು ಕ್ಯೂ, ಗಂಡಸದೊಂದು ಕ್ಯೂ ಮಾಡಿಸಿದೆ. ಹೆಣ್ಮಕ್ಳು ಒಬ್ರು ಹೋಗ್ಬೇಕು, ಗಂಡು ಮಕ್ಳು ಒಬ್ರು ಹೋಗ್ಬೇಕು. ಅದಕ್ಕೆ ಇವ್ರಿಗೆ ಪ್ರಯಾರಿಟಿ ಸಿಗ್ತದೆ ಅಂತೇಳಿ ಈಗ ಮಾಡಿಸಿದೆ. ನೀವು ಹೋಗಿ ಅಲ್ಲೆಲ್ಲ ಫೋಟೋ ತೆಗಿತೀರಾ, ಅಂಥವನ್ನೆಲ್ಲ ಸಲಹೆ ಕೊಡೋಕ್ಕಿಲ್ವಲ್ಲ. ಲಿಂಕಿಂಗ್ ಕೆನಾಲ್ಗೆ ತೀವ್ರ ವಿರೋಧ ವ್ಯಕ್ತ ಆಗಿರ್ತಕ್ಕಂಥದ್ದು ಮಾಡಬಾರ್ದು ಅಂತಲೂ ಕೂಡ ಮೊನ್ನೆ ಕೆಡಿಪಿ ಸಭೆಯಲ್ಲಿ ಸರ್ಕಾರಕ್ಕೆ ಬರೀತೀವಿ ಅಂತೇಳಿ ಡಾಕ್ಟರ್ ಪರಮೇಶ್ವರ್ ಪ್ರೊಸೀಡಿಂಗ್ ಮಾಡಿದ್ದಾರೆ. ಯಾಕೆ ಸಚಿವರುಗಳು ಏನು ಹೇಳ್ಬೇಕು ಹೇಳಿದ್ದಕ್ಕೆ? ಈಗ ನಾನೇನೋ ಬಾಯಿ ಬಿಟ್ಟರೆ ಅದು ಕಾಂಟ್ರವರ್ಸಿ ಆಗ್ತಿದೆ, ಬೇಡ ನಡೀರಿ. ಜಿಲ್ಲೆ ಜನರಿಗೆ ಧಕ್ಕೆ ಆಗುತ್ತೆ ನೋಡಿ. ಅವ್ರು ಡಾಕ್ಟ್ರು ಪೂರ್ತಿ ವಿಚಾರ ಹೇಳಿಲ್ಲ. ಇನ್ಫ್ಯಾಕ್ಟ್ ಈ ಅಪೋಸ್ ದಟ್, ಗೊತ್ತಾಯ್ತಾ? ಅವರು ಕ್ಯಾಬಿನೆಟಲ್ಲೂ ಅಪೋಸ್ ಮಾಡಿದ್ರು, ಹೊರಗಡೆನೂ ಇದು ಮಾಡಿದ್ರು. ಆದರೆ ಬಾಯಿನಲ್ಲಿ ಏನು ಹೇಳ್ತಾರೋ ನಡವಳಿಕೆನೂ ಹಂಗೆ ಇರಬೇಕಿತ್ತು. ನಾನು ಅದಕ್ಕೋಸ್ಕರನೇ ಲಿಂಕ್ ಕೆನಾಲ್ ಫಂಕ್ಷನ್ಗೆ ಹೋಗಲಿಲ್ಲ. ಎಲ್ಲಿ ಹೋಗಲಿಲ್ಲ ಬೇಕಂತಾನೆ. ಅದರಲ್ಲಿ ಇವರು 70ನೇ ಸರಪಳಿ ಇದೆ ನಿಟ್ಟೂರ್ ಹತ್ರ. ಇವರು ಅಲ್ಲಿ ನೀರನ್ನು ಡ್ರಾ ಮಾಡಿದ್ರೆ ಅಲ್ಲಿ ಗ್ರಾವಿಟೇಷನ್ ಹೆಂಗಿದೆ ಅಂದರೆ, ಅಲ್ಲಿ ನೀರು ಕೆನಾಲ್ ಓಪನ್ ಮಾಡಿದ್ರೆ ಸಾಕು, ಮುಂದಕ್ಕೆ ಬಂದಿದ್ದೀರ ನೀರು, ಅದು ಹಿಂದೆ ಕೊಟ್ಟೋಗ್ತದೆ ವಾಪಸ್. ಲೈಕ್ ವೈ ಪಟ್ರಾವಂತಹಳ್ಳಿ ಹತ್ರ 113ನೇ PO ಇದೆ. ಆ 113ನೇ PO ಅದು ನಾನು ಮೊದಲು ಅಲ್ಲಿ MLA ಇದ್ದೆ. ಅಲ್ಲಿ MLA ಇದ್ದಾಗ ಜಸ್ಟ್ ಅಲ್ಲಿ ಒಂದು ಅರ್ಧ 3 ಇಂಚ್ 4 ಇಂಚ್ ಓಪನ್ ಮಾಡಿಬಿಟ್ರೆ ಗೇಟು, ನೀರು ಗುಬ್ಬಿ ತನಕ ಬಂದಿರ್ತದಲ್ಲ ನೀರು, ಇಲ್ಲಿ ಬುಗುನಳ್ಳಿ ತನಕ ವಾಪಸ್ ಹೋಗ್ತಿದ್ದು ನೀರಲ್ಲಿ. ಅಷ್ಟು ಅಲ್ಲಿ ಗ್ರಾವಿಟಿ ಇದೆ. ಇದು ಅದೇ ಥರನೇ ಇದು 70ನೇ ಸರಪಳಿ ಇದೆ, ನಿಟ್ಟೂರ ಹತ್ರ ಇವರು ಡ್ರಾ ಮಾಡೋದು. ಅದರಿಂದ ಗುಬ್ಬಿಗೆ, ತುಮಕೂರಿಗೆ, ಮಧುಗಿರಿಗೆ, ಕೊರಟಗೆರೆಗೆ 4 ತಾಲೂಕು ಕೂಡ ಕುಡಿಯೋ ನೀರು ತೊಂದರೆ ಆಗ್ತದೆ. ಈಗಿಲ್ವ ಕೆನಾಲ್ ಹೋಗ್ಲಿ ನೀರು, ಯಾರು ಬೇಡ ಅಂತಾರೆ? ಏನು ಎಕ್ಸ್ಪ್ರೆಸ್ ಕೆನಾಲ್ ಏನಕ್ಕೆ ಬೇಕು? ಯಾಕೆ ಏನು ಕಟ್ಸೋದು? ನೀನು ಬೇಡ ಅಂತ ಹೇಳಿದ್ರೆ ಇನ್ನೇನು ಮಾಡಬೇಕಪ್ಪ? ನಾವು ಅವ್ರ ಜೊತೆ ಸೇರ್ಕೊತೀವಿ. ನಾವು ಮಾಧುಸ್ವಾಮಿ ಜೊತೆ ನಾನು ಯಾಕೆ ಸೇರಿ, ನನ್ನ ಜೊತೆ ಬಂದು ಅವ್ರು ಸೇರ್ಕೊಳ್ಳೋಕೆ ಹೇಳಿ. ಗೊತ್ತಾಯ್ತಾ? ನಾನು ನೋಡಿ, ಜನಹಿತಕ್ಕೆ ಯಾವುದೇ ಹೋರಾಟ ಇದ್ರೂ ಕೂಡ ನಾವು ಅದಕ್ಕೆ ಬೆಂಬಲ ಇದ್ದೇ ಇರ್ತದೆ. ಯಾವ ಬಸವರಾಜ್ ಮಾಡಲಿ, ಮಾಧುಸ್ವಾಮಿ ಮಾಡಲಿ, ಇನ್ನೊಬ್ಬರು ಮಾಡಲಿ, ನಾವು ಅದಕ್ಕೆ ಸಹಾನುಭೂತಿಯನ್ನು ವ್ಯಕ್ತಪಡಿಸ್ತೀವಿ. ಬೆಂಬಲ ನಮ್ಮ ಜಿಲ್ಲೆ ಹಿತ ನಾವು ಕಾಪಾಡಬೇಕಲ್ಲ. 24 TMC ನಮಗೆ ನೀರು ಬರಬೇಕಿಲ್ರಿ? 24 TMC ಏನೆಲ್ಲ ಡಾಕ್ಟ್ರಿಗೆಲ್ಲ ಸುಳ್ಳು ಹೇಳಿ ಎಲ್ಲ ಕೆಡಿಸ್ತೀರಲ್ಲ ನೀವು. ಇದು ಬೆಳೆದಿರೋದೆಲ್ಲ ಮಾಡೋಕ್ಕೇನಾಗಿತ್ತು ನಿಮಗೆ? ಹೋಗಿ ನೋಡೋಕೆ ಹೇಳಲ್ಲಿ, ಅಲ್ಲಿ ಹೋಗಿ ನೋಡೋಕೆ ಹೇಳಿ. ಯಾರು? ನಮ್ಮ ಮೋಟ್ರು ರಿಪೇರಿ ಆಗಬೇಕು. ಇಲ್ಲಿ ಬುಗುನಹಳ್ಳಿ ಹತ್ರ ಗುಬ್ಬಿ ಇದ್ದಲ್ಲ, ಕೊರಟಗೆರೆದು ಮತ್ತು ನಮ್ಮದು ಅಲ್ಲೆಲ್ಲ ಕಳ್ತನ ಆಗಿತ್ತು. ಅದೆಲ್ಲ ರಿಪೇರಿ ಆಗಬೇಕು. ರಿಪೇರಿ ಆದ ನೆಕ್ಸ್ಟ್ ಟೈಮ್ ಮಳೆ ನೀರು ಬಿಡ್ತೀವಿ. ಕುಡಿಯೋ ನೀರು ಈಗಾಗಲೇ ಈಚೂರು ಕೆರೆ ಡ್ರೈ ಆಗಿಬಿಟ್ಟಿದೆ, ಅಲ್ಲಿ ಕುಡಿಯೋ ನೀರಿಲ್ಲ ಅಲ್ಲಿ. ಮತ್ತು ನಮ್ಮ ಬುಗುನಹಳ್ಳಿದು ಇನ್ನೊಂದು ವಾರ 10 ದಿವಸಕ್ಕೆ ಇಲ್ಲೂ ಡ್ರೈ ಆಗ್ತದೆ ಕುಡಿಯೋ ನೀರಿಗೆ. ಅಲ್ಲಿ ನಮ್ಮಲ್ಲಿ ಮಧುಗಿರಿನಲ್ಲಿ ಈಗಾಗಲೇ ಡ್ರೈ ಆಗಿಬಿಟ್ಟಿದೆ, ಸಿದ್ದಾಪುರದ ಕೆರೆ. ನಾನು ಮನೆಯೆಲ್ಲ ವಿಸಿಟ್ ಮಾಡಿದ್ದೀನಿ. ಚೋಳನಹಳ್ಳಿ ಕೆರೆಯಲ್ಲೂ ಇನ್ನೊಂದು ವಾರ 10 ದಿವಸ ನೀರು ಬರ್ತಿದೆ, ಆಮೇಲೆ ಕುಡಿಯೋ ನೀರು ಇರೋದಿಲ್ಲ. ಅದಕ್ಕೆ ನಮ್ಮಲ್ಲಿ 13 TMC ನೀರಿದೆ. ಔಟ್ ಆಫ್ ದಟ್ 2 TMC ಕುಡಿಯೋ ನೀರಿಗಿದೆ. ಅದನ್ನು ನಾವು ಈ ಕುಡಿಯೋ ನೀರಿಗೋಸ್ಕರ ಬಳಸೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ರಿಪೇರಿ ಆದರೆ ನೀರು ಬಿಡಬೇಕು. ಆಮೇಲೆ ತಿರ್ಗಿ ಇವರು ಕೆನಾಲಲ್ಲಿ ಕೆಲವು ಕಡೆ ಕ್ಲೀನ್ ಮಾಡೋದಕ್ಕೋಸ್ಕರ ಮೇಂಟೆನೆನ್ಸ್ಗೆ ಅಂತೇಳಿ ಈ ಕೆನಾಲ್ ಒಳಗಡೆಗೆ ಮಿಷಿನರೀಸ್ ಇದ್ದಾವೆ. ಅದೆಲ್ಲರೂ ಕ್ಲಿಯರ್ ಮಾಡಿಸ್ತೀನಿ ಅಂತೇಳಿ DC ನೆನ್ನೆ ಮಾತಾಡಿದ್ದೀನಿ. ಅವರು ಇವತ್ತು ತಪ್ಪಿದ್ರೆ ನಾಳೆ ಒಳಗಡೆ ಅವೆಲ್ಲ ಕ್ಲಿಯರ್ ಮಾಡಿಸ್ತೀನಿ ಸರ್ ಅಂತ ಹೇಳಿದ್ದಾರೆ. ಆಮೇಲೆ ಇವತ್ತು ಸಂಜೆ ಒಳಗಡೆ ಏನಾಗಿದೆ ಅಂತ ಅಪ್ಡೇಟ್ ಮಾಡ್ತೀನಿ ಅಂತ ಇಲ್ಲಿ DC ಅವ್ರು ಹೇಳಿದ್ದಾರೆ. ಅವರು ಹೇಳಿದ ನಂತರ ಇವೆಲ್ಲ ಕ್ಲಿಯರ್ ಆದರೆ ಅಲ್ಲಿ ನೀರು ಬಿಡೋದ್ರ ಬಗ್ಗೆ ಅಲ್ಲಿ ಆಫೀಸರ್ಸ್ ಕರೆದು ಮಾತಾಡಿ ತೀರ್ಮಾನ ಮಾಡ್ತೀವಿ. ಆಗಲೇ ಡಾಕ್ಟ್ರು ನೀರು ಬಿಡಬೇಕು ಅಂತ ಅವರು ಕೂಡ ಮನವಿ ಹೇಳಿದರು. ಮಾತಾಡಿದ ನನ್ನ ಹತ್ರ ನಡೀರಪ್ಪ.